ವರ್ಸ್ ಇವತ್ತು ನಾನು ನಿಮಗೆ 4th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 6 ಬ್ರಯಲ್ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬ್ರಯಲ್ ಅಂದರೆ ಏನು? ಬ್ರಯಲ್ ಅಂದರೆ ಒಂದು ಸಿಸ್ಟಮ್, ಒಂದು ಮೆಥಡ್. ಬ್ಲೈಂಡ್ ಆಗಿರುವಂಥ ಕುರುಡುಗಳು ಇರುವಂತಹವ್ರಿಗೆ ಯಾವ ಥರ ಆಲ್ಫಾಬೆಟ್ಟನ್ನು ಹೇಳ್ಕೊಡುವುದು, ಆ ಸಿಸ್ಟಮ್ಗೆ ನಾವು ಬ್ರಯಲ್ ಅಂತ ಕರಿತೀವಿ. ಕಣ್ಣಿಗೆ ಕಾಣಿಸಲ್ವಲ್ಲ ಅಂತ ಮಕ್ಕಳಿಗೆ, ಅಂತ ಜನರಿಗೆ ಈ ಬ್ರಯಲ್ನ ಟೀಚ್ ಮಾಡ್ತಾರೆ. ಸೊ ಅದೇನು, ಯಾವ ಥರ ಬಂತು, ಅದು ಯಾರು ಕಂಡುಹಿಡಿದ್ರು ಅಂತ ಈ ಲೆಸನ್ ಬಗ್ಗೆ ಎಕ್ಸ್ಪ್ಲನೇಷನ್ ಬಂದಿದೆ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲಾಂಗ್ ago in France, a little boy named Louis Braille was played outside his home. ಒಂದಾನೊಂದು ಕಾಲದಲ್ಲಿ ಒಂದು ಫ್ರಾನ್ಸ್ ಅಂತ ಕಂಟ್ರಿನಲ್ಲಿ ಒಂದು ಚಿಕ್ಕ ಹುಡುಗ, ಅವನ ಹೆಸರು ಲೂಯಿಸ್ ಬ್ರಯಲ್ ಅವನು ಒಂದು ಮನೆಯ ಹೊರಗಡೆ ಆಟ ಆಡುತ್ತಿದ್ದ. ಹಿ ವಾಸ್ 3 years old. ಅವನು 3 ವರ್ಷದ ಹುಡುಗ. ಹಿಸ್ ಫಾದರ್ ಎ ಬ್ಲ್ಯಾಕ್ ಸ್ಮಿತ್. ಅವರ ತಂದೆ ಬ್ಲ್ಯಾಕ್ ಸ್ಮಿತ್ ಅಂದರೆ ಕಮ್ಮಾರ. ವಾಸ್ ವರ್ಕಿಂಗ್ ನಿಯರ್ ಬೈ. ಅಲ್ಲಿ ಅವರು ಕೆಲಸ ಮಾಡುತ್ತಾ ಇದ್ರು. ಲೂಯಿಸ್ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ದ ಟೂಲ್ಸ್ ಅರೌಂಡ್ ಹಿಮ್. ಅಲ್ಲಿ ಆ ಕಮ್ಮಾರ ಅವರು ಫಾದರ್ ಅವರ ಪಪ್ಪ ಇಟ್ಕೊಂಡಿರುವಂಥ ಟೂಲ್ಸ್ ಅಂದರೆ ಥಿಂಗ್ಸ್, ವಸ್ತುಗಳನ್ನು ಇಟ್ಕೊಂಡು ಅವನು ಆಟ ಆಡ್ತಾ ಇದ್ದ. ಸಡನ್ಲಿ ಎ ಶಾರ್ಪ್ ಟೂಲ್ ಪಿಯರ್ಸ್ಡ್ ಹಿಸ್ ಐಸ್. ಅಲ್ಲಿರುವಂತಹ ಒಂದು ಶಾರ್ಪ್ ಆಗಿರುವಂಥ, ಚೂಪಾಗಿರುವಂಥ ಒಂದು ವಸ್ತು ಅವನ ಕಣ್ಣಿನಲ್ಲಿ ಚುಚ್ಚಿತು. ಪಿಯರ್ಸ್ ಅಂದರೆ ಚುಚ್ಚಿತು. ಹಿ ಕ್ರೌಡ್ ಇನ್ ಪೇನ್. ಅವಾಗ ಅವನು ತುಂಬ ಅಳೋದನ್ನು ಸ್ಟಾರ್ಟ್ ಮಾಡ್ದ. ವಿತ್ ಇನ್ ಎ ಫ್ಯೂ ಡೇಸ್ ಹಿ ಬಿಕೇಮ್ ಬ್ಲೈಂಡ್ ಇನ್ ಒನ್ ಐಸ್. ಸ್ವಲ್ಪ ದಿನದಲ್ಲೇ ಅವನಿನ್ನ ಒಂದು ಕಣ್ಣು ಹೊರಟೋಯ್ತು. ದ ಅದರ್ ಐ ವಾಸ್ ಆಲ್ಸೋ ಗಾಟ್ ಅಫೆಕ್ಟೆಡ್ ಆ್ಯಂಡ್ ಬಿಕೇಮ್ ಟೋಟಲಿ ಬ್ಲೈಂಡ್. ಇನ್ನೊಂದು ಕಣ್ಣು ಕೂಡ ಅವನಿಗೆ ಎಫೆಕ್ಟ್ ಆಯಿತು. ಅದು 2 ಕಣ್ಣು ಹೊರಟಾಯಿತು. ಅವನು ಕುರುಡ ಆಗಿಬಿಟ್ಟ. In 1819, Louis, who was 10 years old, got admission in the Royal Institute for Young Blind Person in Paris. In 1819 ಅಲ್ಲಿ ಲೂಯಿಸ್ 10 ವರ್ಷದ ಹುಡುಗ ಆದ. ಅವನು ಒಂದು ಸ್ಕೂಲಿಗೆ ಸೇರಿಕೊಂಡ. ಆ ಸ್ಕೂಲ್ ಹೆಸರು ರಾಯಲ್ ಇನ್ಸ್ಟಿಟ್ಯೂಟ್. ಅದು ಕುರುಡರಿಗೆ ಮಾತ್ರ ಅದಿತ್ತು. ಅದು ಪ್ಯಾರಿಸ್ನಲ್ಲಿತ್ತು, ಯಂಗ್ ಬ್ಲೈಂಡ್ ಪರ್ಸನ್ಗೆ. ಹಿ ಲರ್ನ್ ಲೇಟರ್ ಬೈ ಯೂಸಿಂಗ್ ಕ್ಲೋತ್ ಆರ್ ಪಿನ್ ಅರೇಂಜ್ಡ್ ಇನ್ ದ ಪಿನ್ ಕುಷನ್. ಒಂದು ಕುಷನ್ ಅಂದರೆ ದಿಂಬೆ ಒಳಗಡೆ ಪಿನ್ಗಳನ್ನು ಚುಚ್ಚಿರ್ತಾರೆ. ಚುಚ್ಚಿದ್ರನ್ನ ಅದನ್ನು ಟಚ್ ಮಾಡಿ ಇನ್ಷಿಯಲ್. ಇವಾಗ ಚುಚ್ಚಿದ್ರೆ ಪಿನ್ಗಳನ್ನು, ಈ ಥರ ಪಿನ್ಗಳನ್ನು ಆ ದಿಂಬು ಮೇಲೆ ಚುಚ್ಚಿದ್ರೆ ಅವರು ಕಂಡುಹಿಡಿತಾರೆ. ಹಿಂಗೆ ಟಚ್ ಮಾಡಿ ಎ ಅಂತ ಕಲಿತಾರೆ. ಅದನ್ನು ಅವನು ಕಲಿಯೋದನ್ನ ಸ್ಟಾರ್ಟ್ ಮಾಡ್ದ. ಅರೌಂಡ್ ದಿಸ್ ಟೈಮ್ ಆನ್ ಆರ್ಮಿ ಮ್ಯಾನ್ ನೇಮ್ಡ್ ಕ್ಯಾಪ್ಟನ್ ಚಾರ್ಲ್ಸ್ ಬಾರ್ಬಿ ಡಿ ಲಾ ಸೆರ್ರೆ ಹ್ಯಾಡ್ ಇನ್ವೆಂಟೆಡ್ ಸಮಥಿಂಗ್ ಕಾಲ್ಡ್ ನೈಟ್ ರೈಟಿಂಗ್. ಆವಾಗ ಒಂದು ಆರ್ಮಿ ಮ್ಯಾನ್, ಸೋಲ್ಜರ್ ಏನು ಮಾಡ್ದ, ಒಂದು ಕ್ಯಾಪ್ಟನ್ ಚಾರ್ಲ್ಸ್ ಬಾರ್ಬಿ ಡಿ ಲಾ ಸಿರೆ ಅಂತ ಅವನ ಹೆಸರು. ಅವನು ಒಂದು ವಸ್ತುನ ಕಂಡುಹಿಡಿದ. ಇನ್ವೆಂಟೆಡ್ ಅಂದರೆ ಕಂಡುಹಿಡಿದು. ಅದೇನು ಅಂದರೆ ನೈಟ್ ರೈಟಿಂಗ್. ನೈಟ್ ರೈಟಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ವಾಸ್ ಆನ್ ಆಲ್ಫಾಬೆಟ್ ಆಫ್ ರೈಸಿಂಗ್ ಡಾಟ್ ಆ್ಯಂಡ್ ಡ್ಯಾಶ್ ದಟ್ ಸೋಲ್ಜರ್ ಕುಡ್ ರೀಡ್ ವಿತ್ ದೇರ್ ಫಿಂಗರ್ ಇನ್ ದ ಡಾರ್ಕ್. ಸೊ ಆಲ್ಫಾಬೆಟ್ ಮೇಲೆ ಅದು ಡಾಟ್, ಒಂದು ಚುಕ್ಕಿ ಮತ್ತು ಇದು ಇದ್ರೆ ಈ ಚುಕ್ಕಿ ಇದು ಫಿಂಗರ್ಗೆ, ಈ ಚುಕ್ಕಿ ಫಿಂಗರ್ಗೆ ಅಂತ ಅವನು ಮಾಡಿ ಒಂದು ನೈಟ್ ರೈಟಿಂಗ್ ಅಂತ ಕಂಡುಹಿಡಿದ. ಬಟ್ ಅದು ಸಕ್ಸಸ್ ಆಗಲಿಲ್ಲ. However, it too difficult and there is not success. ಎಲ್ಲರಿಗೂ ಅದು ಗೊತ್ತಾಗಲ್ಲ. ಅದು ಕಣ್ಣು ಇರುವವರಿಗೆ ಮಾತ್ರ ಗೊತ್ತಾಗೋದು. ಅದು ಸಕ್ಸಸ್ ಆಗಲಿಲ್ಲ. ಬಟ್ ಲೂಯಿಸ್, now a teenager, became interested in it and simplified it. He gave the word the Braille alphabet. ಆವಾಗ ಅವನು ಟೀನೇಜ್ ಹುಡುಗ ಆಗಿದ್ದ.
ಅವನನ್ನು ಇಂಟ್ರೆಸ್ಟ್ ತಗೊಂಡು ಅದೇನ ಸ್ವಲ್ಪ ಮಾಡಿಫೈಡ್ ಮಾಡ್ದ. ಅದೇನಪ್ಪ ಅಂದರೆ ಬ್ರೈಲ್ ಆಲ್ಫಾಬೆಟ್ ಅಂತ. ಇದು ನೋಡಿ ಈ ಥರ ಬ್ರೈಲ್ ಆಲ್ಫಾಬೆಟ್ ಅಂತ ಇದನ್ನ ಹೇಳ್ತಾರೆ. ಸೊ ಅದು ಏನಪ್ಪ ಬ್ರೈಲ್ ಆಲ್ಫಾಬೆಟ್ಟಲ್ಲಿ ಅಂತ ಹೇಳಿದ್ರೆ, ದಸ್ ಎ ಬ್ಲೈಂಡ್ ಪರ್ಸನ್ ಥಾಟ್ ದ ವರ್ಲ್ಡ್ ಟು ಸಿ. ಆವಾಗ ಬ್ಲೈಂಡ್ ಪರ್ಸನ್ ಓದೋದನ್ನ ಬರೆಯೋದನ್ನ ಕಂಡುಹಿಡಿಬಹುದು ಅಂತ ಅದು. ಬ್ರೈಲ್ ಈಸ್ ಎ ಮೆಥಡ್ ಆಫ್ ರೀಡಿಂಗ್ ಥ್ರೂ ಟಚ್ ಆಸ್ ಯು ಕ್ಯಾನ್ ಸಿ ಇನ್ ದ ಫಿಂಗರ್. ಫಿಂಗರನ್ನು ನೀವು ನೋಡ್ಬೋದು, ಅದನ್ನು ಟಚ್ ಮಾಡಿ ಓದೋದು. ಬುಕ್ ಇರುತ್ತೆ, ಬುಕ್ಕಲ್ಲಿ ಅದರಲ್ಲಿ ಸ್ವಲ್ಪ ಮಾಡಿಫೈಡ್ ಮಾಡಿ ಅದರ ಒಳಗಡೆ ಒಂದು ಸ್ವಲ್ಪ ತೂತವನ್ನು ಮಾಡಿ ಯು ಅಂದರೆ ಈ ಥರ ಮಾಡಿರ್ತಾರೆ. ಸೊ ಅದನ್ನು ಫಿಂಗರ್ನ ಹಿಂಗೆ ನಾವು ಟಚ್ ಮಾಡಿದ್ರೆ ಇದು ಯು ಅಂತ ಐಡೆಂಟಿಫೈ ಮಾಡಿರ್ತೀವಿ. ಸೊ ನಮ್ಮ ಫಿಂಗರ್ನ ಟಚ್ ಮಾಡಿ ಆ ಆಲ್ಫಾಬೆಟ್ಸ್ನ ಬರೆಯೋದನ್ನು ಹೇಳ್ಕೊಟ್ಟ ಬ್ರೈಲ್. ಆಸ್ ಯು ಕ್ಯಾನ್ ಸಿ the figure, there is one braille symbol for each of the 26 letter of English alphabet. 26 ಆಲ್ಫಾಬೆಟ್ಗೂ ಕೂಡ ಈ ಥರ ಟಚ್ ಮಾಡಿ ಅದನ್ನು ಆಲ್ಫಾಬೆಟ್ಟನ್ನ ಗೊತ್ತಾಗಬೇಕು ಅಂತ ಅವನು ಆ ಬ್ರೈಯಲ್ಲು ಕಣ್ಣು ಹಿಡಿದ. ನೋಡಿ ಈ ಥರ ಎ ಇರುತ್ತೆ, ಅವ್ರು ಹಿಂಗೆ ಟಚ್ ಮಾಡಿ ಎ ಅಂತ ಕಲಿತಾರೆ. ಬಟ್ ಬ್ರೈಲ್ ರಿಕ್ವೈರ್ಡ್ ಮೋರ್ ಸ್ಪೇಸ್. ಅದನ್ನು ಇದು ಜಾಸ್ತಿ ಇದು ಸ್ಪೇಸನ್ನು ತಗೊಳ್ಳುತ್ತೆ. ದಿಸ್ ಈಸ್ ಬಿಕಾಸ್ ದ ಲೆಟರ್ ಕೆನಾಟ್ ಬಿ ರಿಟನ್ ಟೂ ಕ್ಲೋಸ್ ಟುಗೆದರ್. ಯಾಕಂದರೆ ಬೇರೆ ಬೇರೆ ಲೆಟರ್ ಕ್ಲೋಸ್ ಆಗಿ ಬರೆದ್ಬಿಟ್ರೆ ಅದು ಬೇರೆದು ಟಚ್ ಆಗಿಬಿಟ್ರೆ ಇದಕ್ಕೇನೆ ಯು ಅಂತ ಸೇರಿಸ್ಬಿಟ್ರೆ ಏನೋ ಒಂದು ಹೊಸ ವರ್ಡ್ ಬಂದಿದೆಯಲ್ಲ ಅಂತ ಕಲಿತ್ಬಿಡ್ತಾರೆ. ಅದಕ್ಕೆ ಇದನ್ನು ಬೇರೆ ಬೇರೆ ದೂರ ದೂರ ಸ್ವಲ್ಪ ಬರಿಬೇಕಾಗಿರುತ್ತೆ. ಅದಕ್ಕೆ ಅದು ತುಂಬ ಸ್ಪೇಸನ್ನು ಹಿಡಿಯುತ್ತೆ. The letter cannot be written too close since Braille required more space. A Braille book is a thicker than a regular printed book. ಸೊ ಅದಕ್ಕೆ ಯಾವಾಗಲೂ ಬ್ರೈಲ್ ಬುಕ್ ಥಿಕ್ ಆಗಿ ಇರುತ್ತೆ, ಅಂದರೆ ತುಂಬ ಗಟ್ಟಿಯಾಗಿ ಇರಲ್ಲ. ಬೇರೆ ಬುಕ್ಕಿಗೆ ಕಂಪೇರ್ ಮಾಡಿದ್ರೆ ಅದು ಗಟ್ಟಿ ಇರಲ್ಲ. ಬ್ರೈಲ್ ಈಸ್ ನಾಟ್ ಜಸ್ಟ್ ಫಾರ್ ಪೀಪಲ್ ವಿತ್ ಬ್ಲೈಂಡ್ನೆಸ್. Even people with sight can learn Braille too. ಬ್ರೈಲ್ ಬರೇ ಕಣ್ಣಿಗೆ ಕಾಣಿಸಲ್ವಲ್ಲ ಅವ್ರಿಗೆ ಮಾತ್ರ ಅಲ್ಲ, ಶಾರ್ಟ್ ಸೈಟೆಡ್ನೆಸ್ ಅಂದರೆ ಕೆಲವ್ರಿಗೆ ಸ್ವಲ್ಪ ಕಾಣಿಸ್ತಾ ಇರುತ್ತಲ್ಲ ಅವ್ರಿಗೂ ಕೂಡ ಅದು ಇರುತ್ತೆ. ದೆನ್ ದೇ ಕ್ಯಾನ್ ರೈಟ್ ಸ್ಮಾಲ್ ಪೋಯಮ್ಸ್ ಆ್ಯಂಡ್ ಸ್ಟೋರಿ ಇನ್ ಬ್ರೈಲ್. ಸೊ ಅವರು ಕೂಡ ಸ್ಮಾಲ್ ಸ್ಟೋರಿ ಮತ್ತು ಒಂದು ಸ್ಮಾಲ್ ಪೋಯಮ್ಸ್ ಕೂಡ ಬರಿಬೋದು. ಸೊ ನ್ಯೂ ವರ್ಡ್ಸ್ ನೋಡಿ. ಬ್ಲ್ಯಾಕ್ ಸ್ಮಿತ್ ಅಂದರೆ ಕಮ್ಮಾರ, ಬ್ಲೈಂಡ್ ಅಂದರೆ ಕುರುಡ, ಪಿನ್ ಕುಷನ್ ಅಂದರೆ ನಾನು ಹೇಳಿಲ್ವಾ ಒಂದು ದಿಂಬಲ್ಲಿ ಪಿನ್ಗಳನ್ನು ಚುಚ್ಚಿ ಆಲ್ಫಾಬೆಟ್ಸನ್ನ ಬರೆದಿರ್ತಾರೆ. ಸೊ ಅದನ್ನು ಟಚ್ ಮಾಡಿ ಗೊತ್ತಾಗಬೇಕು, ನಮಗೆ ಗೊತ್ತಾಗುತ್ತೆ ಯಾವ ಆಲ್ಫಾಬೆಟ್ ಅಂತ. ಇನ್ವೆಂಟೆಡ್ ಅಂದರೆ ಕಣ್ಣು ಹಿಡಿಯೋದು. ಸೊ ಇಷ್ಟು ನಿಮ್ಮ ಲೆಸನ್ ಬ್ರೈಲ್. ಸೊ ನನ್ನ ವಿಡಿಯೋನ ಇಷ್ಟವಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.